ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಬಿಗ್ ಸ್ಟೆಪ್ ತಗೊಂಡಿದೆ ಭಾರತ ಸರ್ಕಾರ. ಇದು ಸುಪ್ರೀಂ ಕೋರ್ಟ್ನಲ್ಲಿದೆ. ಕಾನೂನು ಹೋರಾಟ ನಡೀತಾ ಇದೆ. ಕಾನೂನು ಹೋರಾಟದ ಮೂಲಕ ಮೋದಿ ಸರ್ಕಾರಕ್ಕೆ ನಾವು ಅತಿ ದೊಡ್ಡ ಶಾಕ್ ಅನ್ನು ಕೊಡ್ತೀವಿ. ಇದು ಹಿಂಪಡೆಯೋ ತನಕ ಬಿಡಲ್ಲ. ರೈತರ ಕಾಯ್ದೆ ಹೆಂಗಾಯ್ತಲ್ಲ ಅಂದ್ರೆ ಕೃಷಿ ಕಾಯ್ದೆ ಅದೇ ರೀತಿ ಮಂಡಿ ಉರಿಸ್ತೀವಿ ಅನ್ನೋ ರೀತಿಯಲ್ಲಿ ಪ್ರತಿಪಕ್ಷಗಳು ಸವಾಲ್ ಹಾಕಿರೋ ಹೊತ್ತಲ್ಲಿ ಮೋದಿ ಸರ್ಕಾರದಿಂದ ಕಾನೂನು ದಾರಿಯಲ್ಲೇ ಬಿಗ್ ಸ್ಟೆಪ್. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಕೇಳಿತ್ತು ಮಧ್ಯಂತರವಾಗಿ ಒಂದಿಷ್ಟು ಇಂಪ್ಲಿಮೆಂಟೇಷನ್ ಬೇಡ, ತಾತ್ಕಾಲಿಕವಾಗಿ ಸದ್ಯಕ್ಕೆ ಇದ್ದಂಗೆ ಇರಲಿ ಅಂತ ಹೇಳಿ ಯಥಾಸ್ಥಿತಿ ಕಾಯ್ದುಕೊಳ್ಳೋದಿಕ್ಕೆ ಹೇಳಿ 7 ದಿನಗಳಲ್ಲಿ ಉತ್ತರ ಕೊಡೋದಿಕ್ಕೆ ಹೇಳಿತ್ತು. ಈಗ ಅಫಿಡವಿಟ್ ಹಾಕಿದೆ ನೋಡಿ ಸರ್ಕಾರ. ಯಾವ ಕಾರಣಕ್ಕೂ ವಕ್ಫ್ ತಿದ್ದುಪಡಿ ಕಾನೂನನ್ನ ಪ್ರಶ್ನೆ ಮಾಡೋಕೆ ಸಾಧ್ಯವಿಲ್ಲ. ಅಂದರೆ ಅದನ್ನು ಟೆಂಪರರಿ ಆಗೋ, ಪೂರ್ಣ ಪ್ರಮಾಣದಲ್ಲಿಯೋ ಅಥವಾ ಅರ್ಧ ಪ್ರಮಾಣದಲ್ಲಿಯೋ ಹೆಂಗಾದರೂ ಸರಿ ಅದನ್ನು ಸ್ಟೇ ಮಾಡೋ ಹಾಗಿಲ್ಲ. ಇದು ಶಾಸನಬದ್ಧವಾದಂಥ ಒಂದು ನಿರ್ಧಾರ ಆಗಿದೆ. ಅಂದರೆ ಶಾಸಕಾಂಗದ ತೀರ್ಮಾನ ಆಗಿದೆ. ಇದು ಕಾನೂನಾಗಿದೆ. ಇದನ್ನು ಖಂಡಿತವಾಗಿಯೂ ಸುಪ್ರೀಂ ಕೋರ್ಟು ಈ ರೀತಿಯಲ್ಲಿ ಸ್ಟೇ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಪಾರ್ಷಿಯಲಿ ಅಥವಾ ಕಂಪ್ಲೀಟ್ಲಿ ಸ್ಟೇ ಮಾಡೋಕ್ಕೆ ಬರೋದಿಲ್ಲ ಅನ್ನುವಂತಹ ಆನ್ಸರನ್ನು ಕೊಟ್ಟು ಆ ರೀತಿ ಅಫಿಡವಿಟನ್ನು ಹಾಕಿ ಬಹಳ ಅಂಕಿಅಂಶಗಳ ಪ್ರಕಾರ ಲೆಕ್ಕಾಚಾರವನ್ನು ಪಕ್ಕಾ ಕೋರ್ಟ್ ಮುಂದೆ ಇಟ್ಟು ವಾದವನ್ನು ಮಂಡಿಸಿರೋದು. ಯಾವ ಕಾರಣಕ್ಕೂ ಇದನ್ನು ಸ್ಟೇ ಮಾಡೋ ಹಾಗಿಲ್ಲ ಕೋರ್ಟ್ ಅಂತ ತನ್ನ ಗಟ್ಟಿ ನಿಲುವನ್ನು ಪ್ರಕಟಿಸಿದೆ. ಮತ್ತು ಎಲ್ಲ ಅರ್ಜಿಗಳು ಬಂದಿವೆಯಲ್ಲ, ಎಲ್ಲ ಅರ್ಜಿಗಳನ್ನು ವಜಾಗೊಳಿಸಿ ಯಾವ ಕಾರಣಕ್ಕೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದೆ. ಸೊ ನಾವು ಮಾಡಿರುವ ಕಾನೂನು ಇದು ಮೊದಲು JPCಗೆ ಹೋಯ್ತು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಯ್ತು. ಸಂವಿಧಾನದ ದಾರಿಯಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಿದ್ದೀವಿ. ಎಷ್ಟು ತಿಂಗಳು ಕೊಟ್ಟಿದ್ದೀವಿ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ದೇಶವ್ಯಾಪಿ ಅಧ್ಯಯನ ಆಗಿದೆ. ಪ್ರತಿಪಕ್ಷಗಳೇ ಮೆಂಬರ್ ಆಗಿದ್ದು ಬಹಳ ಡೀಟೇಲ್ ಆಗಿ ಎಲ್ಲ ಸಂಘ ಸಂಸ್ಥೆಗಳಿಂದ ವಕ್ಫ್ ಬೋರ್ಡ್ಗಳನ್ನು ಸೇರಿದಂತೆ ಅಧ್ಯಯನ ಮಾಡಿ ಆ ರಿಪೋರ್ಟ್ ಆಧಾರದಲ್ಲಿ, ಅಂದರೆ ಇದು ಸಂವಿಧಾನದಲ್ಲಿರುವಂಥ ಅವಕಾಶಗಳಿಗೆ ತಕ್ಕಂತೆ ನಾವು ನಡ್ಕೊಂಡು ಹೋಗಿದ್ದೀವಿ ಅಂತ ಸರ್ಕಾರ ಹೇಳಿರೋದು. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಶಿಫಾರಸುಗಳನ್ನಷ್ಟೇ ನಾವು ಜಾರಿ ಮಾಡಿರೋದು, ಹೊಸದೇನೋ ಮಾಡಿಲ್ಲ. ಅದು ಕೂಡ ಮತದ ಮೂಲಕವೇ ಇದು ಸೆಷನ್ನಲ್ಲಿ ಪಾಸ್ ಆಗಿರೋದು. ಈ ಶಾಸನಬದ್ಧವಾದಂತಹ ನಡೆಯನ್ನ ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ಸ್ಟೇ ಮಾಡೋಕೆ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ವಾದವನ್ನು ಮಂಡಿಸಿ ಅಫಿಡವಿಟ್ ಹಾಕಿದೆ. 2013 ನಂತರ ಆಘಾತಕಾರಿ ಅನ್ನೋ ರೀತಿಯಲ್ಲಿ 116% ಪ್ರಮಾಣದಲ್ಲಿ 116% ವಕ್ಫ್ ಜಮೀನು ಜಾಸ್ತಿ ಆಗಿದೆ. 20 ಲಕ್ಷ ಹೆಕ್ಟೇರ್ಗೂ ಅಧಿಕವಾಗಿ ಹೆಚ್ಚಳವಾಗಿದೆ. ನಿಖರವಾಗಿ ಬಹುದೊಡ್ಡ ಪ್ರಮಾಣದ ಆಸ್ತಿಯನ್ನು ಇವರು ಹೊಂದಿದ್ದಾರೆ ಅನ್ನೋ ಲೆಕ್ಕ ಸಿಗ್ತಿದೆ. 9 ಲಕ್ಷ ಎಕರೆಗೂ ಅಧಿಕ ಪ್ರಮಾಣದಲ್ಲಿ ದಿಢೀರಂತ ಜಾಸ್ತಿ ಆಗಿದೆ. ಆ ಲೆಕ್ಕ ಕೊಟ್ಟಿದೆ. ಮೊಘಲ್ ಯುಗಕ್ಕಿಂತಲೂ ಮುನ್ನ ಸ್ವಾತಂತ್ರ್ಯ ಪೂರ್ವ ಕಾಲ ಮತ್ತು ಸ್ವಾತಂತ್ರ್ಯ ನಂತರದ ಕಾಲದಲ್ಲಿ ಭಾರತದಲ್ಲಿ ವಕ್ಫ್ ಆಸ್ತಿ ಒಟ್ಟು ಎಷ್ಟಿತ್ತು? ಬರೀ 18,29,163 ಎಕರೆ ಜಾಗವನ್ನು ಸೃಷ್ಟಿಸಿವೆ ಅಂತ ಅಫಿಡವಿಟ್ ಹೇಳಿದೆ. ಖಾಸಗಿ ಮತ್ತು ಸರ್ಕಾರಿ ಆಸ್ತಿಗಳನ್ನು ಒತ್ತುವರಿ ಮಾಡಿಕೊಳ್ಳೋದಕ್ಕೆ ಹಿಂದಿನ ನಿಯಮಗಳನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅನ್ನೋಕ್ಕೆ ಸಾಕ್ಷಿ ಕೊಡ್ತೀವಿ. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಜಂಟಿ ಕಾರ್ಯದರ್ಶಿ ಮೊಹಮ್ಮುದ್ದೀನ್ ಅವರು ಈ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಎಷ್ಟಿತ್ತು ಆ ಕಾಲದಲ್ಲಿ, ಎಷ್ಟಾಗಿದೆ, ಯಾವ ರೀತಿ ಅಕ್ರಮಗಳಾಗಿವೆ, ಅದಕ್ಕೆ ಸಾಕ್ಷಿ ಸಮೇತ ಇದಕ್ಕೆ ಪ್ರಮಾಣ ಪತ್ರ ಕೊಡ್ತಾ ಇದ್ದೀವಿ. ಸೊ ಬದಲಾವಣೆ ಮಾಡಲೇಬೇಕಲ್ಲ, ಸಂವಿಧಾನದ ಚೌಕಟ್ಟಿನಲ್ಲೇ ಮಾಡಿದ್ದೀವಿ. ಶಾಸನಾತ್ಮಕ ನಿಯಮವನ್ನು ಸಾಂವಿಧಾನಿಕ ನ್ಯಾಯಾಲಯಗಳು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ತಡೆಯುವುದಿಲ್ಲ ಹಾಗೂ ವಿಷಯವನ್ನ ಅಂತಿಮವಾಗಿ ನಿರ್ಧರಿಸುತ್ತವೆ ಅನ್ನೋದು ಕಾನೂನಿನ ಸಂಸ್ಥಾಪಿತ ನಿಯಮವಾಗಿದೆ ಅಂತ ಕೋರ್ಟ್ನ ಮುಂದೆ ನೆನಪಿಸಿರೋದು. ಈಗಾಗಲೇ ಶಾಸಕಾಂಗ ವರ್ಸಸ್ ನ್ಯಾಯಾಂಗ ಒಂದಿಷ್ಟು ಸಂಘರ್ಷ ಉಂಟಾಗ್ತಿದೆ ಅನ್ನೋ ಬೆಳವಣಿಗೆಗಳು ನಡೀತಿರೋ ಹೊತ್ತಲ್ಲಿ ಯಾವ ಕಾರಣಕ್ಕೂ ನಾವು ಶಾಸಕಾಂಗದ ವಿಚಾರದಲ್ಲಿ ತಲೆ ಹಾಕಲ್ಲ ಅಂತ ಸುಪ್ರೀಂ ಕೋರ್ಟ್ ಮಾತುಗಳನ್ನು ಆಡಿರೋ ಹೊತ್ತಲ್ಲೇ ನೋಡಿ ಈಗ ನೆನಪಿಸ್ತಾ ಇದೆ. ಯಾವ ರೀತಿ ಬ್ಯಾಲೆನ್ಸ್ ಇರಬೇಕು ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀವಿ ಮತ್ತು ಇದು ಶಾಸಕಾಂಗದ ನಿರ್ಧಾರವಾಗಿದೆ ಅನ್ನೋದನ್ನು ಕೋರ್ಟಲ್ಲಿ ನೆನಪಿಸಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಅರ್ಜಿಗಳು ಯಾರು ವಿರೋಧಿಸ್ತಿದ್ದಾರೋ ಅವರು ಪರ್ಟಿಕ್ಯುಲರ್ ಇಂಥವ್ರಿಗೆ ಅನ್ಯಾಯ ಆಗಿದೆ ಅಂತ ಯಾರ್ದಾದ್ರೂ ಒಂದು ಕೇಸ್ ತಗೊಂಡು ಅರ್ಜಿ ಹಾಕಿದಾರ? ಇಲ್ಲ. ಓವರ್ ಆಲ್ ಅನ್ಯಾಯ ಆಗ್ತಿದೆ ಅಂತಿದ್ದಾರೆ. ಯಾರಿಗೆ ಅನ್ಯಾಯ ಆಗ್ತಿದೆ ಅಂತ ತೋರಿಸ್ತಾನೆ ಇಲ್ಲ. ಪರ್ಟಿಕ್ಯುಲರ್ ಒಬ್ಬರ ಬಗ್ಗೆ ಕೇಸ್ ಇಲ್ಲ ಇಲ್ಲಿ, ಸುಮ್ಮನೆ ಓವರ್ ಆಲ್ ವಿರೋಧಿಸ್ತಿದ್ದಾರೆ. ಹಾಗಾಗಿ ಎಲ್ಲ ಅರ್ಜಿಗಳನ್ನು ಕೂಡ ವಜಾ ಮಾಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ನ ಮುಂದೆ ಅಫಿಡವಿಟ್ ಹಾಕಿರೋದು ಸರ್ಕಾರ. ಅಷ್ಟೇ ಅಲ್ಲ, ಇಲ್ಲಿ ವಕ್ಫ್ ಬೈ ಯೂಸರ್ ಮಿಸ್ಲೀಡ್ ಮಾಡ್ತಿದ್ದಾರೆ. ಇಡೀ ದೇಶದ ಜನರಿಗೂ ಕೂಡ ತಪ್ಪು ಮಾಹಿತಿ ಕೊಡೋ ಪ್ರಯತ್ನ ಆಗ್ತಿದೆ. ಕೋರ್ಟ್ ಮುಂದೆ ವಾದವೂ ಅದೇ ರೀತಿಯಲ್ಲಿ ನಡೀತಾ ಇದೆ. ಏನೋ ಅನ್ಯಾಯ ಆಗ್ಬಿಡುತ್ತೆ, ನಾವೇನು ಯಾವುದೋ ಕಾಲದ ಹಳೇ ಕಾಲದ ಇದು ಡೀಡ್ಗಳನ್ನು ಕೊಡಿ, ಡಾಕ್ಯುಮೆಂಟ್ಸನ್ನು ಕೊಡಿ ಅಂತ ಕೇಳ್ತಿಲ್ಲ. ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ವಾ? 2025
5ರ ಈ ತಿದ್ದುಪಡಿ ಹೊತ್ತಿಗೆ ಈ ಸಮಯಕ್ಕೆ ಸರಿಯಾಗಿ ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ವಾ? ರಿಜಿಸ್ಟ್ರೇಷನ್ ಅಂತೂ ನೂರಾರು ವರ್ಷಗಳಿಂದ ಆ ಕಾನೂನು ಇದ್ದೇ ಇದೆ. ಯಾವುದೇ ಆಸ್ತಿಗೆ ರಿಜಿಸ್ಟ್ರೇಷನ್ ಕಂಪಲ್ಸರಿ. ಸೊ ನಾವು ರಿಜಿಸ್ಟ್ರೇಷನ್ ಮಾತ್ರ ಕೇಳ್ತಾ ಇದ್ದೀವಿ, ಮಿಸ್ಲೀಡ್ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೋರ್ಟ್ ಮುಂದೆ ಇರಿಸಿದೆ ಕೇಂದ್ರ ಸರ್ಕಾರ. ಅಷ್ಟೇ ಅಲ್ಲ, ಇಲ್ಲಿ ಅಲ್ಪಸಂಖ್ಯಾತರೇನಾಗಲ್ಲ, ವಕ್ಫ್ ಮಂಡಳಿಯಲ್ಲಿ ಮುಸಲ್ಮಾನರೇತರನ್ನ ಸೇರಿಸ್ಕೊಳ್ಳೋದ್ರಿಂದ ಅದರಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರಾಗ್ತಾರೆ ಅನ್ನುವಂಥ ವಾದ ಖಂಡಿತ ಸುಳ್ಳು. ಕೇಂದ್ರೀಯ ಮಂಡಳಿ ಒಟ್ಟು 22 ಸದಸ್ಯರಲ್ಲಿ 4 ಮಾತ್ರ ಮುಸಲ್ಮಾನರೇತರು ಅಂದರೆ ಇತರರು ಇರ್ತಾರೆ. ಹಾಗೆ 11 ಸದಸ್ಯರ ರಾಜ್ಯ ಮಂಡಳಿಗಳಲ್ಲಿ 3 ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿರ್ತಾರೆ ಅಂತ ವಿವರಿಸಿದೆ. ಮತ್ತೆ ಅವರು ರಿಲಿಜಿಯಸ್ ವಿಚಾರದಲ್ಲಿ ಏನು ಧಾರ್ಮಿಕವಾಗಿ ತಲೆ ಹಾಕೋಕೆ ಹೋಗಲ್ಲ, ಅಡ್ಮಿನಿಸ್ಟ್ರೇಟಿವ್ ವಿಚಾರದಲ್ಲಿ ಮಾತ್ರ ಭಾಗಿಯಾಗ್ತಾರೆ. ಇದು ಸೆಕ್ಯುಲರ್ ಆಗಿ ಒಂದು ಸಂವಿಧಾನದ ಚೌಕಟ್ಟಲ್ಲಿ ಇದನ್ನು ಕಾಯ್ದುಕೊಂಡು ಹೋಗೋಕೆ ತಗೊಂಡಿರೋ ತೀರ್ಮಾನ ಅಂತ ಹೇಳಿದೆ. ಹಾಗೆ ಕಾನೂನು ವ್ಯವಸ್ಥೆಗೆ ವಿರುದ್ಧ ದಿಕ್ಕಿನಲ್ಲಿ ಹೆಂಗೆ ಹೋಗೋಕ್ಕಾಗತ್ತೆ? ಭೂಮಿಯ ಹಕ್ಕು ಮತ್ತು ಇನ್ನಿತರ ಹಕ್ಕುಗಳ ರಕ್ಷಣೆ ಆಗಬೇಕಲ್ಲ, ಕಾನೂನಿನ ಚೌಕಟ್ಟಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಬೇಕಲ್ಲ, ಅದು ಇರಲೇ ಇಲ್ಲ. ಸೊ ಅದನ್ನು ಪ್ರಶ್ನೆ ಮಾಡೋಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸೊ ತಪ್ಪು ಕಲ್ಪನೆಯನ್ನ ಬಿತ್ತುವ ಪ್ರಯತ್ನ ಆಗ್ತಿರುವಂತಹ ಅರ್ಜಿಗಳನ್ನು ತಕ್ಷಣ ಎಲ್ಲ ಅರ್ಜಿಗಳನ್ನು ವಜಾ ಮಾಡಬೇಕು ಅಂತ ಕೋರ್ಟ್ ಮುಂದೆ ಅಫಿಡವಿಟ್ ಹಾಕಿರೋದು ಕೇಂದ್ರ ಸರ್ಕಾರ. ಅಷ್ಟೇ ಅಲ್ಲ, ವಕ್ಫ್ ತಿದ್ದುಪಡಿ ಕಾನೂನು ಧಾರ್ಮಿಕ ಸ್ವಾತಂತ್ರ್ಯ ಕಿತ್ತುಕೊಳ್ಳುತ್ತೆ ಅನ್ನೋದು ಸುಳ್ಳು ಆಗಿದೆ. ಶಾಸನಾತ್ಮಕ ಅರ್ಹತೆ ಮತ್ತು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ಆಧಾರದಲ್ಲಿ ಸಂವಿಧಾನದ 32ನೇ ವಿಧಿಯಡಿ ನ್ಯಾಯಾಲಯವು ಕಾನೂನನ್ನು ಪರಿಶೀಲಿಸಬಹುದಾಗಿದೆ ಅಷ್ಟೇ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದು, ಯಾವ ಕಾರಣಕ್ಕೂ ಇದನ್ನ ಸ್ಟೇ ಮಾಡೋ ಅವಕಾಶ ಇಲ್ಲ ಮತ್ತು ನಾವು ಆ ರೀತಿಯಲ್ಲಿ ಸಂವಿಧಾನದ ಚೌಕಟ್ಟನ್ನು ಮೀರಿಲ್ಲ. ಆಘಾತಕಾರಿಯಾಗಿ 2013 ತಿದ್ದುಪಡಿಯ ಬಳಿಕ ವಕ್ಫ್ ಆಸ್ತಿ ಜಾಸ್ತಿ ಆಗಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದೆ. ಇದು ಎಷ್ಟು ಅಕ್ರಮ ನಡೆದಿದೆ ಅನ್ನೋದನ್ನ ಡಾಕ್ಯುಮೆಂಟ್ಸ್ ಸಮೇತ ಮನವರಿಕೆ ಮಾಡಿಕೊಟ್ಟಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಇದು ಏಕಾಏಕಿ ಆದ ಕಾನೂನು ಅಲ್ವೇ ಅಲ್ಲ, JPC ಮೂಲಕ ಬಂದ ಶಿಫಾರಸುಗಳನ್ನು ಇಂಪ್ಲಿಮೆಂಟ್ ಮಾಡಿರೋದು ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತಾ ಇದೆ. ಈ ಕಾನೂನು ಈಗ ಸಿಂಧುವಾಗಿದೆ. ಶಾಸನಾತ್ಮಕ ಅಧಿಕಾರವನ್ನು ಕಾನೂನುಬದ್ಧವಾಗಿ ಬಳಸಿದ ಪರಿಣಾಮವಾಗಿ ಶಾಸಕಾಂಗ ರಚಿಸಿದ ಕಾನೂನನ್ನು ಬದಲಾಯಿಸಲಾಗದು ಅನ್ನೋದನ್ನ ಪ್ರತಿಪಾದಿಸ್ತಾ ಇದೆ. ಕೋರ್ಟ್ ಅಲ್ಲಿ ಅದನ್ನ ವಾದವಾಗಿ ಮಂಡಿಸಿದೆ. ವಕ್ಫ್ ಬೈ ಯೂಸರ್ ಸಹಿತ ವಕ್ಫ್ ಆಸ್ತಿಗಳ ಅಧಿಸೂಚನೆ ಹೊರಡಿಸೋದಿಲ್ಲ ಅಥವಾ ಕೇಂದ್ರೀಯ ವಕ್ಫ್ ಮಂಡಳಿ ರಾಜ್ಯ ಮಂಡಳಿಗಳಿಗೆ ಮೇ 5ರವರೆಗೆ ಯಾವುದೇ ನೇಮಕಾತಿ ಮಾಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಏಪ್ರಿಲ್ 17ರಂದು ಸರ್ವೋಚ್ಚ ನ್ಯಾಯಾಲಯಕ್ಕೆ ತಿಳಿಸಿತ್ತು. ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ಪೀಠ ಮೇ 5ರಂದು ಅರ್ಜಿಗಳ ವಿಚಾರಣೆ ನಡೆಸಿ ಮಧ್ಯಂತರ ಆದೇಶವನ್ನು ಹೊರಡಿಸುತ್ತೆ. ಮೇ 5ಕ್ಕೆ ಅತ್ಯಂತ ನಿರ್ಣಾಯಕ ದಿನವಾಗಿರಲಿದೆ. ಮತ್ತಷ್ಟು ಮುಂದಕ್ಕೆ ಹೋಗುತ್ತಾ ಅವತ್ತೇ ಅಂತಿಮ ತೀರ್ಮಾನ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಬಹಳ ಸ್ಟ್ರಾಂಗ್ ಆಗಿ ತನ್ನ ವಾದವನ್ನು ಮಂಡಿಸಿರೋದು. ಇಲ್ಲಿ ಯಾರಿಗೆ ಅನ್ಯಾಯವಾಗಿದೆ ಅನ್ನೋದನ್ನ ಹೇಳುವಲ್ಲಿ ವಿಫಲರಾಗಿದ್ದಾರೆ ಅರ್ಜಿದಾರರು. ರಿಜಿಸ್ಟ್ರೇಷನ್ ಆಗಬೇಕು ಅನ್ನುವ ಕಾನೂನನ್ನು ಯಾರಾದರೂ ಹೇಗೆ ತಳ್ಳಿ ಹಾಕೋಕೆ ಸಾಧ್ಯ? ಒಂದು ಆಸ್ತಿಗೆ ರಿಜಿಸ್ಟ್ರೇಷನ್ ಅಂತೂ ಬೇಕೇ ಬೇಕು, ಅಷ್ಟೇ ನಾವು ಕೇಳ್ತಾ ಇರೋದು ಅನ್ನೋದನ್ನ ವಾದಿಸಿದ್ದು, ಯಾವ ಧರ್ಮಕ್ಕೂ ಇಲ್ಲಿ ಅನ್ಯಾಯ ಆಗದಂತೆಯೇ ಕಾನೂನು ಮಾಡಲಾಗಿದೆ ಅನ್ನೋದನ್ನು ಕೂಡ ಅರ್ಥ ಮಾಡಿಸಿದೆ. ಸೊ ಕೋರ್ಟ್ ಇದು ಕಾನೂನಾಗಿರೋದ್ರಿಂದ, ಶಾಸಕಾಂಗದ ಮೂಲಕ ಕಾನೂನಾಗಿರೋದ್ರಿಂದ ಸ್ಟೇ ಮಾಡೋಕ್ಕಾಗಲ್ಲ, ಪಾರ್ಷಿಯಲಿ ಆರ್ ಕಂಪ್ಲೀಟ್ಲಿ ಅನ್ನುವ ಅತ್ಯಂತ ಗಟ್ಟಿ ನಿಲುವನ್ನು ಪ್ರಕಟಿಸಿದ್ದು. ಕೋರ್ಟ್ ಯಾವ ದಾರಿ ಹಿಡಿಯತ್ತೆ ಕಾದು ನೋಡಬೇಕು. ವಕ್ಫ್ ಆಸ್ತಿ ವಿಚಾರದಲ್ಲಿ ಬಿಜೆಪಿಯ ಎಂಪಿಗಳು ಬೇರೆ ಬೇರೆ ನಾಯಕರುಗಳೆಲ್ಲ ಕೋರ್ಟು ಯಾಕೋ ತನ್ನ ಲಿಮಿಟ್ ಕ್ರಾಸ್ ಮಾಡ್ತಿದೆ ಅಂತ ಹೇಳಿ ಕಾಂಟ್ರವರ್ಸಿ ಆಯಿತು. ಈ ಸಮಯದಲ್ಲಿ ಇದು ಶಾಸಕಾಂಗದ ನಿರ್ಧಾರ, ಅಂದರೆ ಇದು ಕಾನೂನು ಆಗಿದೆ, ಸಂಸತ್ನಲ್ಲಿ ಪಾಸ್ ಆಗಿರೋದು ಇದು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ವಿವರಿಸಿರೋದು. ಹಾಗಾಗಿ ಇಡೀ ದೇಶದ ಗಮನ ಸೆಳೀತಾ ಇದೆ ಈ ನಿಟ್ಟಿನಲ್ಲಿ ಬೆಳವಣಿಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.